ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ಕಲ್ಲತ್ಗಿರಿ, ಕೆಮ್ಮಣ್ಣುಗುಂಡಿ, ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಸೊ ಮತ್ತು ಫಾಲ್ಸ್ಗಳು ನೋಡಿದ್ವಿ. ಹೆಬ್ಬೆ ಫಾಲ್ಸು, ಆಮೇಲೆ ಉಕ್ಕಡ ಫಾಲ್ಸ್, ಮತ್ತು ಜರಿ ಫಾಲ್ಸ್, ಈ ಥರ ಎಷ್ಟೊಂದು ಫಾಲ್ಸ್ಗಳನ್ನ ನೋಡಿದ್ವಿ, ಲೇಕ್ಗಳನ್ನ ನೋಡಿದ್ವಿ. ಸೊ ಎಲ್ಲ ಸೀರೀಸ್ ಆಫ್ ಯಾವುದಾದ್ರು ಎಲ್ಲ ಪ್ಲೇಸಸ್ಗಳನ್ನ ನಾವೊಂದು ಈ ಒಂದು ಚಾನಲಲ್ಲಿ ಕವರ್ ಮಾಡಿದ್ದೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಈ ಚಾನಲ್ನ ಈ ಒಂದು ಸೀರೀಸ್ ಆಫ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ನಾವೊಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಜರಿ ಫಾಲ್ಸ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಜರಿ ಫಾಲ್ಸ್ಗೆ ಹೋಗ್ಬೇಕಂತ ಅಂದರೆ ನಮ್ದು ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ಸು ಅಲೋ ಮಾಡಲ್ಲ ಒಳಗಡೆ. ಸೊ ನಾವು ಯಾವಾಗಲೂ ಗೌರ್ಮೆಂಟ್ ಜೀಪ್ಸ್ಗಳನ್ನೇ ಅಲ್ಲಿರುತ್ತೆ, ಗೌರ್ಮೆಂಟ್ ಜೀಪ್ಸ್ಗಳಲ್ಲೇ ಹೋಗಬೇಕಾಗತ್ತೆ. ಇಲ್ಲಿ ಒಂದು ಜೀಪಿಗೆ 800 ರುಪೀಸು. ಮೊದಲೆಲ್ಲ ಕಡಿಮೆ ಇರ್ತಾಯಿತ್ತು, ಇವಾಗ ಪೀಕ್ ಟೈಮಲ್ಲಿ ಇದು ರೇಟ್ಗಳು ಕೂಡ ಹಾಗೆ ಜಾಸ್ತಿ ಇರುತ್ತೆ. ಸೊ ತುಂಬಾ ಜನ ಇರ್ತಾರೆ, ನಾವು ಬೇಗ ಹೋಗಬೇಕಾಗತ್ತೆ. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು, ಟ್ರಾಫಿಕ್ಕು ಜಾಮ್ ಆಗಿತ್ತು, ತುಂಬ ಜನಗಳು ಇದ್ದರು. ಒಂದು ಜೀಪ್ ಖಾಲಿ ಬರ್ತಿದ್ದಂಗೆ ಎಲ್ಲ ಜನ ಹತ್ತಿ ತುಂಬ ಕುತ್ಕೊಂಡ್ಬಿಟ್ಟಿರ್ತಾಯಿದ್ರು. ಜೀಪ್ ಸಿಗೋದೇ ಕಷ್ಟ ಆಗ್ತಾಯಿತ್ತು. ಸೊ ಅದರಲ್ಲೂ ಮತ್ತು 4 ಇಲ್ಲಾಂದರೆ 5 ಜನ ಮಾತ್ರ ಅಲೋ ಮಾಡ್ತಾರೆ ಒಂದು ಜೀಪಲ್ಲಿ, ಅದಕ್ಕಿಂತ ಜಾಸ್ತಿ ಆದರೆ ಅಲೋನೇ ಮಾಡಲ್ಲ. ಸೊ ನಾವು ಹೋಗಿದ್ದು 6 ಜನ, ಒಬ್ಬ ಚಿಕ್ಕ ಹುಡುಗ ಇದ್ದ. ಸೊ ಹಾಗಾಗಿ ತುಂಬಾ ಕಷ್ಟ ಆಯಿತು, ಯಾರು ಜೀಪ್ ಅವರೇ ಅಲೋ ಮಾಡ್ತಾ ಇರಲಿಲ್ಲ. ಒಬ್ಬರನ್ನ ಆಚೆ ಕಳಿಸಿ ಬರೀ 4 ಜನ ಹೋಗೋದಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಕೊಂಡು ಯಾವುದೋ ಒಂದು ಜೀಪ್ ಅಂತೂ ಸಿಕ್ತು, ಅವರು ಅಲೋ ಮಾಡಿದ್ರು. ಆದರೂ ಒಬ್ಬರು ಹಾಗೆ ಅಲ್ಲೇ ಉಳ್ಕೊಂಬಿಟ್ರು. ಹಾಗೆ ಜೀಪಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು 4 to 5 ಕಿಲೋಮೀಟರ್ಸ್ ದೂರ ಇದೆ. ಸೊ ಒಂದು ಜೀಪಲ್ಲೇ ಹೋಗಿ ಜೀಪಲ್ಲೇ ಬರಬೇಕು. ಕಾಫಿ ಗಿಡಗಳ ಮಧ್ಯೆ ಮತ್ತು ಫಾರೆಸ್ಟ್ ಮಧ್ಯೆ ಇರೋದು ಇದು. ನೇಚರ್ ಲವರ್ಸ್ಗೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಮರ ಗಿಡಗಳ ಮಧ್ಯೆ ನಾವು ಜೀಪಲ್ಲಿ ಹೋಗೋ ಒಂದು ಎಕ್ಸ್ಪೀರಿಯನ್ಸೇ ಕೂಡ ಒಂದು ತುಂಬಾ ಚೆನ್ನಾಗಿದೆ. ಈ ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು 2-3 ಫಾಲ್ಸ್ಗಳು ಇದೇ ಥರನೇ ಇದೆ. ಸೊ ಎಲ್ಲ ಪಬ್ಲಿಕ್ ಆ್ಯಕ್ಸಸ್ ಇಲ್ಲ, ನಾನು ಜೀಪ್ಗಳಲ್ಲೇ ಬರಬೇಕಾಗತ್ತೆ. ಮತ್ತು ಅದನ್ನು ಅಲ್ಲಿ ಏನೂ ಗಲೀಜು ಮಾಡೋಂಗಿಲ್ಲ. ರೋಡ್ಗಳು ಕೂಡ ತುಂಬ ಸ್ಟೀಪಾಗಿರುತ್ತೆ, ಮತ್ತು ಜೀಪಲ್ಲೇ ಹೋಗಬೇಕಾಗತ್ತೆ. ಯಾವುದೇ ಬೇರೆ ಥರ ವೆಹಿಕಲ್ಗಳಲ್ಲಿ ಇಲ್ಲಿ ಬರಲಿಕ್ಕಾಗಲ್ಲ. ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಇನ್ನೊಂದು ವೆಹಿಕಲ್ ಅಪೋಸಿಟಾಗಿ ಬರೋದಕ್ಕೆ ಕಷ್ಟ ಇದೆ, ಆ ಥರ ಇದೆ. ಮತ್ತು ರೋಡ್ಗಳು ಕೂಡ ಅಪ್ಪು ಡೌನು, ಮತ್ತು ಕಲ್ಲುಗಳು ಮಧ್ಯೆ ದೊಡ್ಡ ಕಲ್ಲುಗಳು ಆ ಥರ ಎಲ್ಲ ಇದೆ. ಸೊ ನಾವು ಬಂತು ಕೈಗೆ ಹಾಕೋದನ್ನ ಹತ್ರ ಹೋಗಿ ನೋಡೋಣ. ಜರಿ ಫಾಲ್ಸು ತುಂಬ ಹೈಟಿಂದ ಕೆಳಗಡೆ ಬೀಳುತ್ತೆ, ಸಖತ್ ಹೈಟ್ ಇದೆ. ಬೀಳ್ಬೇಕಾದ್ರೆ ತುಂಬ ಜೋರು ಸೌಂಡ್ ಬರುತ್ತೆ. ಮತ್ತು ಇದನ್ನು ಬಟರ್ ಮಿಲ್ಕ್ ಫಾಲ್ಸ್ ಅಂತಲೂ ಕರೀತಾರೆ. ಏನಕ್ಕಪ್ಪ ಅಂತಂದರೆ ಇದು ಮೇಲಿಂದ ಕೆಳಗೆ ಬೀಳ್ಬೇಕಾದ್ರೆ ಒಂದು ಮಜ್ಜಿಗೆ ಥರ ಕಾಣಿಸುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಇದನ್ನು ಬಟರ್ ಮಿಲ್ಕ್ ಫಾಲ್ಸ್ ಅಂತಲೂ ಕರೀತಾರೆ. ಎಲ್ಲೋಗಿದ್ದ ಕಿಶೋರ್? ಎಲ್ಲೋಗಿದ್ದೆ? ಹತ್ತೋದು ಇಳಿಯೋದು ಟ್ರಕ್ಕಿಂಗು ತುಂಬ ಅಡ್ವೆಂಚರಸ್ ಆಗೇ ಇರುತ್ತೆ. ಸೊ ಕಲ್ಲಿನ ಮಧ್ಯೆ ಸ್ಲೋಪ್ ಆಗಿರುತ್ತೆ, ಬೆಟ್ಟ ಗುಡ್ಡಗಳನ್ನ ಹತ್ತೋದು ಇಳಿಯೋದು. ಟ್ರಕ್ಕಿಂಗ್ ಶೂಸ್ ಹಾಕೊಂಬಂದರೆ ಒಳ್ಳೆಯದು ಅನಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾರ್ತಾ ಇರುತ್ತವೆ. ನೀವು ಮಳೆಗಾಲದಲ್ಲಿ ಏನಾದರೂ ಬಂದ್ಬಿಟ್ರಂತೂ ತುಂಬಾ ಕಷ್ಟ. ನೀರಿಂದು ಅದು ಫಾಲ್ಸ್ ಅದು ಕೂಡ ವೇಗ ಜಾಸ್ತಿ ಇರುತ್ತೆ, ಮತ್ತು ನೀರು ಕೂಡ ತುಂಬಿ ಹರಿತಾ ಇರುತ್ತೆ. ನಾವು ಹೋದಾಗ ಚಳಿಗಾಲದ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆನೇ ಇತ್ತು, ತುಂಬ ಅಷ್ಟೊಂದು ಇರಲಿಲ್ಲ. ಮಳೆಗಾಲದಲ್ಲಿ ಒಂದೊಂದು ಸತಿ ಅಂತೂ ಇಲ್ಲಿ ಅಲೋನೇ ಮಾಡಲ್ಲ ಹೋಗಲಿಕ್ಕೆ. ಜೀಪ್ಗಳು ಇಲ್ಲ, ಏರ್ಟೆಲ್ ನಂದು ಮತ್ತೆ ಈ ಸೈಡ್ ಸ್ವಲ್ಪ ನೋಡೋಕ್ಕಲ್ವಾ? ಹಾಂ ಬಾ. ವಾಟರ್ ಪ್ರೂಫಾ?
ಅರಣ್ಯ ನಡುವಾಗಿ ಜೀಪ್ ಬರಲ್ಲ, ಇಲ್ಲಿ ಜೀಪ್ ಹಚ್ಚಕ್ಕಾಗುತ್ತೆ. ನೋಡು ಕ್ಲಿಪ್ ಅಂದ್ರೆ ಇದೆ. ಕ್ಲಿಪ್ ಅಂದ್ರೆ ಕ್ಲಿಪ್ ಅಲ್ಲ, ಸ್ಲೋಪ್. ಇಲ್ಲ ತಾನೆ ಕಾಫಿಗಳು ಬೆಳೆಯೋದು. ಹಾಂ ನೋಡಿ, ಸ್ಲೋಪಲ್ಲಿ ನೋಡಿ ಕಾಫಿ ಬೀಜಗಳು ಅವು ರೆಡ್ ರೆಡ್. ಆಮೇಲೆ ನೀರು ಹಂಗೆ ಹರಿತಾ ಇರ್ಬೇಕು. ನಂಗೆ ರೀಸನ್ನು ಗೊತ್ತು. ಯಾಕೆ? ಇಲ್ಲಿ ಸ್ಲೋಪ್ಸಲ್ಲಿ ಯಾಕೆ ಬೆಳಿಬೇಕು ಅಂತ ಇದೆಲ್ಲ. ಯಾಕೆ? ಇದು ಫ್ಲಾಟ್ ಆಗಿ ಹಿಂಗಿದ್ರೆ ಅದ್ರ ಮೇಲೆ ಬೆಳೆಸಿದ್ರೆ ನೀರು ಹಂಗೆ ಕೂತಿರುತ್ತೆ. ಅದಂಗೆ ಕೂತ್ಕೊಂಡ್ರೆ ಅದು ರೂಟ್ ಎಲ್ಲ ಒಂಥರ ಡಿಸಾಲ್ವ್ ಆಗಕ್ಕೆ ಶುರು ಆಗುತ್ತೆ. ಅದು ಸ್ಟಾಗ್ನೆಂಟ್ ಆಗಿ ಇರಬಾರ್ದು. ಅದನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ ಕಾಫಿ ಪ್ಲಾಂಟ್ ಎಲ್ಲ. ಅದಕ್ಕೆ ಜೀಪ್ ಕಂಪ್ನಿನೇ ಜೀಪ್ ಅದು. ಮಹೇಂದ್ರ ಅದು ಕಣೋ, ಜೀಪ್ ಕಂಪನಿ ಅಲ್ಲ. ಜೀಪ್ ಇದೆ. ಹಾಯ್ ಮಾಡಿ ಅಲ್ಲ, ಮಾಡಿರೋದೆಲ್ಲ ತಿನ್ಕೊಂತೀರಾ? ನಾನು ಉಳ್ದೋಗಿರೋನ ನನ್ಗೆ ಹಾಕ್ರಿ. ತಟ್ಟೆಲ್ಲ ಹಾಕೊಂಡು ಬಿಟ್ಟಿದ್ದೇನೆ, ಹಾಕಿರ್ಲಿಲ್ಲ ಮುಂದೆ. ಈ ಫಾಲ್ಸ್ನ ನೋಡಿಕೊಂಡು ಬಂದ್ವಿ. ಈಗ ನೋಡ್ಕೊಂಡು ಬಂದಮೇಲೆ ಆ ರೋಡ್ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅಂದರೆ ಅಲ್ಲಿ ಬಾಬಾ ಬುಡಂಗಿರಿ ಜೆಡ್ ಪಾಯಿಂಟಿಂದನೂ ಈ ಕಡೆ ಬರ್ಬೋದಲ್ಲ. ಸೊ ತುಂಬ ಜನ ಅದು ವೀಕೆಂಡ್ಸ್ಗಳಲ್ಲಿ ಮತ್ತು ಇವಾಗ ಕ್ರಿಸ್ಮಸ್ ಹಾಲಿಡೇಸು ಆ ಥರ ಎಲ್ಲ ಇದ್ದಾಗಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಲ್ಲಿ. ಸೊ ಅವಾಗಂತೂ ಇಲ್ಲಿ ಬರಲಿಕ್ಕೆ ಕಷ್ಟ, ತುಂಬ ಒಬ್ಬೊಬ್ರಂತೂ ನೋಡಲಿಕ್ಕೆ ಆಗಲ್ಲ. ಎಷ್ಟೊಂದು ಜನ ಜರಿ ಫಾಲ್ಸ್ಗೆ ಬಂದ್ಬಿಟ್ಟು ಜೀಪು ಸಿಗ್ದಲ್ಲೇ ಹೊರಟೆ ಹೋದ್ರು, ವಾಪಸ್ ಹೋದರು. ಮತ್ತು ಓನ್ ವೆಹಿಕಲಲ್ಲಿ ಬಂದು ಅಲ್ಲಿ ಹೊರ್ಗಡೆ ಪಾರ್ಕ್ ಮಾಡಿ ಬರಬೇಕಲ್ಲ, ಅಲ್ಲಿ ಪಾರ್ಕಿಂಗು ಕೂಡ ಜಾಗನೇ ಇರಲಿಲ್ಲ. ಸೊ ಇದನ್ನು ಇಲ್ಲಿ ವನ್ನಂನಳ್ಳ ಅಂತಲೂ ಕರೀತಾರೆ. ಇಲ್ಲಿ ಪಕ್ಕದಲ್ಲೇ ಇದು ವನ್ನಂನಳ್ಳ. ನಾವು ಇಳಿದು ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಲಿಕ್ಕೂ ಜಾಗ ಇಲ್ದಲ್ಲೇ ಇದ್ದಿದ್ದರಿಂದ ಸೊ ನಾನು ನೋಡಲಿಲ್ಲ. ಇವಾಗ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇನೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.